ಹಾಯ್ ಹಲೋ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತ ಸಂತೆ. ಇವತ್ತು ನಾನಿರೋದು ಒಂದು ರೈತ ಸಂತೆಯಲ್ಲಿ. ಇದಿರೋದು ರಾಜರಾಜೇಶ್ವರಿ ನಗರ, ಬೆಂಗಳೂರು. ಪ್ರತಿ ವಾರದ ಕೊನೆಯ ಅಂದರೆ ಶನಿವಾರ ಮತ್ತು ಭಾನುವಾರ ಇಲ್ಲಿ ರೈತ ಸಂತೆ ನಡೆಯುತ್ತೆ. ರೈತ ಸಂತೆ ಅಂದರೆ ನೇರವಾಗಿ ರೈತರಿಂದ ಬಳಕೆದಾರರಿಗೆ ತಲುಪಿಸುವಂತಹ ಒಂದು ಸಂತೆ ಇದು. ಮತ್ತೆ ಏನಂದ್ರೆ ಇಲ್ಲಿ ಎಲ್ಲರೂ ಕೂಡ ರೈತರೇ ಇರ್ತಾರೆ. ರೈತರಿಗೋಸ್ಕರನೇ ನಿರ್ಮಿಸಲಾಗಿರುವಂತಹ ಅಂದ್ರೆ ರೈತರಿಗೋಸ್ಕರ ಮಾಡಿರಲಾಗಿರುವಂತಹ ಒಂದು ಸಂತೆ ಇದು. ಈ ಸಂತೆ ಶನಿವಾರ ಮತ್ತು ಭಾನುವಾರ ಈ ಸಂತೆಯನ್ನ ನಾವು ನೋಡ್ಬೋದು ಮತ್ತು ನಾವು ಹೋಗಿ ಕೊಂಡುಕೊಳ್ಬೋದು. ಆಮೇಲೆ ಇಲ್ಲಿ ಬೆಳೆದಿರುವಂತಹ ಬೆಳೆಗಳು, ರೈತರು ಬೆಳೆದಂತಹ ಬೆಳೆಗಳನ್ನ ನೇರವಾಗಿ ಈ ಸಂತೆಗೆ ತಂದು ಮಾರಾಟ ಮಾಡಲಾಗುತ್ತೆ. ತಿನ್ಬೋದು, ಹಾಲಲ್ಲಿ ಕುಡಿಬೋದು, ನೀರಲ್ಲಿ ಹಾಕೊಂಡು ಕುಡಿಬೋದು, ಇಲ್ಲಾಂದರೆ ತುಪ್ಪ ಜೊತೆಯಲ್ಲಿ ಲಡ್ಡು ಮಾಡ್ಕೊಳ್ಬೋದು. ಇಷ್ಟ ಆಗ್ತದೆ. 4 kg 100 ಕಡಿಮೆ 400 ಇಲ್ಲ. ಏನಂತಂದ್ರೆ ಅಲ್ಲ ಅರ್ಥ ಏನಂದ್ರೆ ನಾವು ಬೆಳೆದಿದ್ದೀವಿ ಆರ್ಗ್ಯಾನಿಕಲ್ಲಿ, ನಮಗೆ ಬೆಳೆದಿರೋದ್ರಿಂದ ಕಡಿಮೆ ರೇಟಿಗೆ ಕೊಡ್ತಾ ಇದೀವಿ ಅಷ್ಟೇ. ನಾವೇ ರೆಡಿ ಮಾಡ್ತಾ ಇರೋದ್ರಿಂದ ಹಾಗೂ ಸಾವಯವ ಕೃಷಿಯಿಂದ ತಯಾರಿಸಿದಂತಹ ಹಲವು ತರಕಾರಿಗಳು ಮತ್ತು ಹಣ್ಣುಗಳನ್ನು ಕೂಡ ನಾವಿಲ್ಲಿ ಕೊಂಡುಕೊಳ್ಬಹುದು. ಈ ಸಂತೆಯ ವಿಶೇಷ ಅಂತ ಅಂದರೆ ನೇರವಾಗಿ ರೈತರಿಂದ ಬಳಕೆದಾರರಿಗೆ ತಲುಪಿಸುವಂಥದ್ದು. ಹಾಗಾಗಿ ಈ ರೈತ ಸಂತೆ ತುಂಬ ಉಪಯೋಗಕಾರಿಯಾಗಿದೆ. ಮತ್ತು ರೈತರು ಬೆಳೆದಂತಹ ಬೆಳೆಗಳನ್ನು ನೇರವಾಗಿ ಈ ಒಂದು ಸಂತೆಗೆ ತಂದು ಮಾರಾಟವನ್ನು ಮಾಡಲಾಗುತ್ತೆ. ಹಾಗಾಗಿ ಬೆಂಗಳೂರಲ್ಲೊಂದು ಇಂತಹ ಒಂದು ಸಂತೆ ಇದೆ. ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ಹಾಗೂ ತರಕಾರಿಗಳು ಮತ್ತು ಹಣ್ಣುಗಳು ಎಲ್ಲವೂ ಕೂಡ ನೇರವಾಗಿ ರೈತರು ಬೆಳೆದಂತಹ ತರಕಾರಿ ಮತ್ತು ಹಣ್ಣುಗಳಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಕೆಮಿಕಲ್ ಕೂಡ ಇವರು ಯೂಸ್ ಮಾಡಿರೋದಿಲ್ಲ. ಹಾಗಾಗಿ ನಾವು ನಿರ್ಭೀತಿಯಿಂದ ಇಲ್ಲಿಯ ತರಕಾರಿ ಮತ್ತು ಹಣ್ಣುಗಳನ್ನು ಮತ್ತು ಸಾವಯವ ಉತ್ಪನ್ನಗಳನ್ನು ಕೊಂಡುಕೊಳ್ಳಬಹುದು. ಹಾಗಾಗಿ ಬೆಂಗಳೂರಿನಲ್ಲಿರೋರು ಯಾರೇ ಇದ್ರೂ ಕೂಡ ನೀವು ಈ ಸಂತೆಗೆ ಬಂದು ಭಾಗವಹಿಸಬೇಕು. ಮತ್ತು ಈ ಸಂತೆಯಲ್ಲಿ ನೀವೇನಾದರೂ ಕೊಂಡ್ಕೊಂಡು ಹೋಗಬೇಕು, ನೋಡಬೇಕು ಅಂತ ಹೇಳೋದಾದರೆ ಪ್ರತಿ ಶನಿವಾರ ಮತ್ತು ಭಾನುವಾರ ಈ ಸಂತೆ ನಡೆಯುತ್ತೆ. ಲೊಕೇಶನ್ ಮತ್ತು ಅಡ್ರೆಸ್ಸನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ಬಂದು ವಿಸಿಟ್ ಮಾಡ್ಬೋದು. ಹಾಗೆ ಯಾರೆಲ್ಲ ನಮ್ಮ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.